ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯಾಸ್ ವ್ಲಾಗ್. ಇವತ್ತು ನಮ್ಮ ಮಮ್ಮಿ ಮಾಡತ್ತಾರು ಪಕ್ಕ ಉತ್ತರ ಕರ್ನಾಟಕ ಶೈಲಿ ಒಳಗೆ, ಅದ್ರಾಗೂ ನಮ್ಮ ಬೆಳಗಾವಿ ಸ್ಟೈಲ್ ಒಳಗೆ ಮಸ್ತನ ಬ್ಯಾಡಗಿ ಮೆಣಸಿನ್ಕಾಯ್ದು ಒಂದು ಖಾರ. ಇದನ್ನು ನೀವು ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು, ಅನ್ನಕ್ಕೆ ತುಪ್ಪ ಹಾಕೊಂಡು ಹಾಲು ಕಲಿಸ್ಕೊಂಡನು ನೀವು ತಿನ್ಬೋದು, ದೋಸೆ ಜೊತೆ ತಿನ್ಬೋದು. ಇಲ್ಲಾಂದ್ರೆ ಒಂದಷ್ಟು ಪಲ್ಯಗಳನ್ನು ಮಾಡುವಾಗ ಅದಕ್ಕೆ ಈ ಒಂದು ಖಾರನ ನೀವು ಯೂಸನ್ನು ಮಾಡ್ಕೋಬೋದು. ಒಂದು ತಿಂಗಳ ಗಂಟ್ಲೆ ಇಟ್ರೂ ಈ ಒಂದು ಖಾರಕ್ಕೆ ಏನೂ ಆಗಂಗಿಲ್ಲ. ಸೊ ಚಪಾತಿ, ರೊಟ್ಟಿ, ಅನ್ನ ಎಲ್ಲದ್ರ ಜೊತೆನೂ ಇದೊಂಥರ ಟೇಸ್ಟಿ ನಮಗೆ ಇರ್ತದೆ. ಸೊ ಹಾಗಾದ್ರೆ ಬರ್ರಿ ಮೆಣಸಿನಕಾಯ್ದು ಖಾರ ಹೆಂಗೆ ಮಾಡೋದಂತ ನೋಡೋಣ. ಸೊ ಏನು ಒಣಗಿದ ಮೆಣಸಿನ್ಕಾಯಿ ಇರ್ತಾವಲ್ಲ, ಅದನ್ನು ನೀವು 4-5 ತಾಸು ಈ ಥರ ನೆನೆ ಇಟ್ಕೋಬೇಕು. ಇದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಅದನ್ನು ನೆನೆಸಿ ಇಟ್ಕೊಂಡೆ ಆಮೇಲೆ ಅದ್ರ ತುಂಬ ಮುರಿದ ಕಸ ತಗೊಂಡಿಟ್ಕೋಬೇಕು. ಜೊತೆಗೆ ಇದನ್ನು ನೀವು ಕಟ್ಟರ ಮಾಡ್ಕೊಳ್ಳಿ ಅಥವಾ ಕತ್ರಿಯಿಂದಾದರೂ ಈ ಥರ ಕಟ್ ಮಾಡ್ಕೊಂಡೆ ರುಬ್ಕೋಬೇಕಾಗ್ತೈತಿ. ಸೊ ಚಾಕು ಕಟ್ ಮಾಡೋಕ್ಕಿಂತನೂ ಕತ್ರಿಲೇ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗ್ತೈತಿ. ಯೂಶ್ವಲಿ ನೀವೆಲ್ಲ ಹಸಿ ಮೆಣಸಿನ್ಕಾಯಿ ಹಸಿ ಇದ್ದಾಗ ಮತ್ತು ಕೆಂಪು ಕಲರ್ ಬಂದಾಗ ಚಟ್ನಿ ಮಾಡೋದು ನೋಡಿರ್ತೀರಿ. ಬಟ್ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರ್ಬೋದು, ಒಣಗಿದ ಮೆಣಸಿನ್ಕಾಯಿಲೇನು ಈ ಥರ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ಮಮ್ಮಿ ಈ ಒಂದು ವಿಡಿಯೋ ಒಳಗೆ ತೋರಿಸ್ಕೊಟ್ಟಾರು. ಇಷ್ಟು ಟೇಸ್ಟಿ ಇರ್ತೈತಲ್ಲ. ಇದಕ್ಕೆ ಏನೇನು ಸಾಮಾನು ಬೇಕಂದ್ರೆ ಬೆಳ್ಳುಳ್ಳಿ, ಜಾಸ್ತಿ ಬೆಳ್ಳುಳ್ಳಿ ಹಾಕೋರಿ, ಯಾಕಂದ್ರೆ ಇದು ಬೆಳ್ಳುಳ್ಳಿ ಖಾರಣ ಅಂತಾರೆ ಇದಕ್ಕೆ ಆ್ಯಕ್ಚುಲಿ. ಇನ್ನು ಬೆಲ್ಲ, ಜೀರಿಗೆ ಮತ್ತು ಹುಣಸಿನ ಹಣ್ಣು, ಜೊತೆಗೆ ಸ್ವಲ್ಪ ಉಪ್ಪು. ಇದಕ್ಕೆ ಬೆಳ್ಳುಳ್ಳಿ ನೀವು ಸ್ವಲ್ಪ ಜಾಸ್ತಿನ ಹಾಕೋರಿ, ಇದು ಬೆಳ್ಳುಳ್ಳಿ ಖಾರಣ ಅಂತ ಹೇಳಿ ಫೇಮಸ್ ಐತೆ ಆ್ಯಕ್ಚುಲಿ. ಸೊ ಈ ಥರ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಬೆಲ್ಲ, ಹುಣಸಿ ಹಣ್ಣಂತರೂ ಹುಳಿ ಇರೋಂತಲೇ ಸ್ವಲ್ಪ ಖಾರದ ಇದನ್ನು ಫ್ಲೇವರ್ನ ಕಡಿಮೆ ಮಾಡ್ತೈತಿ. ಸೊ ಬೆಳ್ಳುಳ್ಳಿ ನೋಡ್ಕೊಂಡು ಕಾಸು ಜಾಸ್ತಿ ಹಾಕೊಳ್ರಿ. ಇನ್ನು ಸಾಲ್ಟ್ ಅಂತರೂ ನಿಮ್ಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ನೋಡ್ಕೊಂಡು ಕಾಸ ಹಾಕೊಳ್ಳೋದು. ಇಲ್ಲಿ ನಮ್ಮ ಅಗಸ್ತ್ಯ ಒಬ್ಬ ನಾನು ಹಾಕ್ತೇನೆ ಅಂತ ಎಲ್ಲ ಐಟಮ್ ಹಾಕೋಂತ ಕೂತಿದ್ದ. ಸೊ ಈ ಥರ ರುಬ್ಕೋಬೇಕು ಅದನ್ನು. ಸಣ್ಣ ನಮಗೆ ರುಬ್ಕೊಂಡ್ಮೇಲೆ ಇಷ್ಟು ಚಂದ ಸ್ಮೆಲ್ ಬರಾಕತ್ತಿತ್ತಲ್ಲ, ಅದು ಹಂಗನ ತಿಂದು ಬಿಡ್ಬೇಕು ಅನ್ನಿಸ್ಬೇಕು. ಅಷ್ಟು ಆ ಜೀರಿಗೆ, ಬೆಲ್ಲ ರುಬ್ಬಿದಾಗ ಒಂದು ಸ್ಮೆಲ್ ಬರ್ತೈತಲ್ಲ, ಮಸ್ತ್ ಇತ್ತು ಅದು ಸ್ಮೆಲ್. ಸೊ ಈ ಥರ ಒಂದು ಏನು ಪೇಸ್ಟ್ ರೆಡಿ ಆಗ್ತೈತಲ್ಲ ರುಬ್ಕೊಂಡ ಮೇಲೆ ಇದನ್ನ ಏನು ಮಾಡ್ಬೇಕಂದ್ರೆ ಒಂದು ಚೂರು ಎಣ್ಣೆ ಹಾಕಿ ಕಾಸ ತಾಳಿಸ್ಕೋಬೇಕಾಗ್ತದ. ಯಾಕೆ ಎಣ್ಣೆ ಒಳಗೆ ಇದನ್ನು ಖಾರನ ಮತ್ತೊಂದು ಸಲ ತಾಳಿಸ್ಕೋಬೇಕಂದ್ರೆ, ಖಾರ ಹೆವಿ ಸ್ಪೈಸಿ ಇರೋದ್ರಿಂದ ಒಂದಷ್ಟು ಜನಕ್ಕೆ ಭಾಳ ಖಾರ ತಿನ್ನಕ್ಕೆ ಆಗ್ತಿರಂಗಿಲ್ಲ. ಮತ್ತು ಭಾಳಷ್ಟು ದಿನ ನೀವು ಸ್ಟೋರ್ ಮಾಡ್ಕೋಬೇಕಂದ್ರೆ ಈ ಥರ ಒಂದು ಚೂರು ಎಣ್ಣೆ ಹಾಕೊಂಡೆ ಅದ್ರಾಗ ನೀವು ಅದನ್ನು ಬಾಡಿಸ್ಕೋಬೇಕಾಗ್ತೈತೆ. ಒಂದು 2-3 ಮಿನಿಟ್ಸ್ ನೀವೇನಾರ ಅದನ್ನು ತಾಳಿಸ್ಕೊಂಡ್ರಿ ಅಂತಂದ್ರೆ ಖಾರ ಭಾಳಷ್ಟು ದಿನದ ಮಟನೂ ಇಟ್ಕೋಬೋದು. ಜೊತೆಗೆ ಭಾಳಷ್ಟು ಖಾರ ಅನ್ಸಂಗಿಲ್ಲ, ಒಂಥರ ಚಟ್ನಿ ಥರ ಫೀಲ್ ಬರಬೇಕಂದ್ರೆ ಈ ಥರ ನೀವು ಖಾರನ ಒಂದು 2 ಮಿನಿಟ್ಸ್ ತಾಳಿಸ್ಕೋಬೇಕಾಗ್ತದೆ. ಈ ಖಾರನ ನೀವು ಚಪಾತಿ, ಪಲ್ಯಗಳ ಜೊತೆ ಯೂಸ್ ಮಾಡ್ಕೋಬೋದು. ರೊಟ್ಟಿಗೆ ತುಪ್ಪ ಹಚ್ಚಿ ಕಾಸು ಅದ್ರ ಮೇಲೆ ಖಾರ ಒರೆಸ್ಕೊಂಡು ತಿಂದ್ರಂದ್ರು ಯಪ್ಪ, ಯಾವ ಪಲ್ಯ ಯಾವ ಚಟ್ನಿಗಳು ಇದ್ರ ಮುಂದೆ ಏನೂ ಅಲ್ಲ ಅನಿಸ್ತೈತೆ. ಅಷ್ಟು ಮಸ್ತ, ಸ್ಮೆಲ್ಲು ಅಷ್ಟು ಚಂದ ಇರ್ತೈತಿ, ಇದ್ರದ ಟೇಸ್ಟೂ ಅಷ್ಟು ಚಂದ ಇರ್ತೈತಿ. ಈ ಥರ ನೀವೇನಾರ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೇನಾರ ಸೈಡ್ 2 ಪಲ್ಯ ಮಾಡೋದು